ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ ಅಮ್ಮ ಮೇಡಮ್ ಹೇಗಿದ್ದಾರೆ? ಮಧ್ಯಾಹ್ನ ಸ್ವಲ್ಪ ಜ್ವರ ಇತ್ತು ಕಣಪ್ಪ, ಈಗ ಪರವಾಗಿಲ್ಲ. ಇಷ್ಟೊತ್ತು ಊರೆಲ್ಲ ಸುತ್ತಾಡ್ಕೊಂಡು ಬಂದು ಈಗ ಮೇಡಮ್ ಹೇಗಿದ್ದಾರೆ ಅಂತ ಕೇಳ್ತಿದ್ದಾನೆ. ಅಲ್ಲ, ಇಷ್ಟೊತ್ತು ನಾನು ಒಬ್ಳು ಇದೀನಿ ಅಂತಾನೆ ನೆನಪಿರ್ಲಿಲ್ವೇನೋ ಇವನಿಗೆ. ಇಲ್ಲ ಕಣೋ, ನಿನಗೆ ನನ್ನ ಮೇಲೆ ಯಾವ ಅಟ್ಯಾಚ್ಮೆಂಟು ಇಲ್ಲ. ಅಲ್ಲ, ಮಾತೆತ್ತಿದ್ರೆ ಯಜಮಾನ್ರಿ ಅಂತ ಆ ಮನೆಯಲ್ಲೇ ಬಿದ್ದಿರ್ತೀಯ. ಈ ಮನೇಲಿ ನಾನು ಒಬ್ಳಿದ್ದೀನಿ, ನನಗೆ ಹುಷಾರಿಲ್ಲ, ವಿಚಾರಿಸ್ಕೊಳ್ಳೋಣ, ಅಟ್ಲೀಸ್ಟ್ ಫೋನ್ ಮಾಡಾದ್ರೂ ಕೇಳೋಣ ಅಂತ ಇಲ್ವಾ ನಿನಗೆ? ಇರ್ಲಿ ಬಾ ಇಲ್ಲಿ, ನಾನೇ ವಿಚಾರಿಸ್ಕೊತೀನಿ ನಿನ್ನ. ಹೌದಾ? ಊಟ ತಿಂದ್ರ? ಮಾತ್ರೆ ತಗೊಂಡ್ರಾ? ಊಟ ಮಾಡಿದ್ರು ಕಣೋ. ಮಾತ್ರೆ ತಗೊಂಡ್ರು ಏನೋ ಗೊತ್ತಾಗ್ಲಿಲ್ಲ, ನಾನು ಕೇಳೋದು ಮರ್ತ್ಬಿಟ್ನೆ. ಹೌದಾ? ಪರವಾಗಿಲ್ಲ ಬಿಡು, ನಾನು ಕೇಳ್ತೀನಿ ಬಿಡು. ಹಾಂ, ಓ, ಮೇಡಮ್ ಮಲಗಿಬಿಟ್ಟಿದ್ದಾರಾ? ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು? ನನ್ನ ಹುಡುಗಿ ಎಷ್ಟು ಮುದ್ದಾಗಿದ್ದಾಳೆ. ಸುಬ್ಬು ಹೋದ್ನಾ? ಕಣ್ ಬಿಡ್ಲಾ ಬೇಡವಾ? ಅಕಸ್ಮಾತ್ ಹೋಗಿಲ್ಲ ಅಂದ್ರೆ? ಇಷ್ಟು ಮುದ್ದಾಗಿರೋ ನನ್ನ ಹುಡುಗಿಗೆ ಈಗ ನಾನೇ ಒಂದು ಮುದ್ದು ಕೊಟ್ಬಿಟ್ರೆ ಏನಾಗುತ್ತೆ? ಅಯ್ಯೋ, ಸರಿಯಾಗಿ ಹೊಡ್ತಾ ಬಿಡುತ್ತೆ. ಕಪಾಳಕ್ಕೆ ಹೊಡೆದೇ ಬಿಡ್ತಾರ. ಆದರೆ ನಾನು ನನ್ನ ಹುಡುಗಿಗೆ ಮುದ್ದು ಕೊಡೋದ್ರಲ್ಲಿ ತಪ್ಪೇನಿದೆ? ನನ್ನ ಹುಡುಗಿಗೆ ನಾನು ತಾನೇ ಮುದ್ದು ಮಾಡಬೇಕು. ಕಣ್ಣು ಮುಚ್ಕೊಂಡಿದ್ದಾರೆ, ಗೊತ್ತಾಗಲ್ಲ. ಒಂದೇ ಒಂದು ಮುದ್ದು ಕೊಟ್ಬಿಡ್ಲ? ಏನಿದು, ಸಾಹೇಬ್ರದ್ದು ಸೌಂಡೇ ಇಲ್ಲ, ಹೊರಟೋಗ್ಬಿಟ್ನಾ? ಏನ್ ಮಾಡ್ತಿದ್ಯಾ ನೀನು? ಅದು ಮೇಡಮ್, ನಿಮ್ಮ ಕೆನೆ ಮೇಲೆ ನಿಮ್ಮ ಕೆನೆ ಮೇಲೆ ಸೊಳ್ಳೆ ಕೂತಿತ್ತು, ಅದಕ್ಕೆ ಹೊಡೆಯೋಣ ಅಂತ ಬಂದೆ. ಅದಕ್ಕೆ ಸೌಂಡ್ ಏನೋ ಮಾಡ್ದೆ, ಅಷ್ಟತ್ರ ಬರೋದಾ? ಸೌಂಡ್ ಮಾಡಿದ್ರೆ ಸೊಳ್ಳೆ ಓಡೋಗುತ್ತಲ್ಲ ಮೇಡಮ್? ಸೊಳ್ಳೆ ಓಡೋಗಲ್ಲ, ಹಾರೋಗುತ್ತೆ. ಅದೇ ಹೋಗುತ್ತಲ್ವಾ? ಹಾರುವ ಸೊಳ್ಳೆಯಿಂದ ನನ್ನ ಜೀವ ಹೊಡಿತು. ಮೇಡಮ್, ನಿಮಗೆ ಒಂದು ಸೊಳ್ಳೆನೂ ಕಚ್ತಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನನಗಿದೆ ಮೇಡಮ್. ನನಗೆ ಸೊಳ್ಳೆ ಕಚ್ಚಿದ್ರೆ ನಿನಗೇನೋ? ನಿಮಗೆ ಸೊಳ್ಳೆ ಕಚ್ಚಿದ್ರೆ ನನಗೇನೋ? ಮೇಡಮ್, ನಿಮ್ಮ ಕೆನ್ನೆಗೆ ಸೊಳ್ಳೆ ಕಚ್ಚಿ ಏನಾದರೂ ಗುಳ್ಳೆ ಆದರೆ ಆ ಗುಳ್ಳೆ ಕಡ್ತ ಆಗುತ್ತೆ. ಕಡ್ತ ಶುರು ಆದರೆ ನೀವು ಕೆರ್ಕೋತೀರ. ಕೆರ್ಕೊಂಡ್ರೆ ಗಾಯ ಆಗುತ್ತೆ. ಗಾಯ ಆದರೆ ಇನ್ಫೆಕ್ಷನ್ ಆಗುತ್ತೆ. ಕಾದ ಮುಖದ ಮೇಲೆ ಗಾಯ ಆದರೆ ಚೆನ್ನಾಗಿ ಕಾಣುತ್ತಾ ಮೇಡಮ್? ನೋಡು, ಈ ಚಿಕ್ಕ ಸೊಳ್ಳೆ ವಿಷಯನ ದೊಡ್ಡದ್ ಮಾಡಕ್ ಹೋಗ್ಬೇಡ ನೀನು. ಚಿಕ್ಕ ಸೊಳ್ಳೆಯಿಂದಾನೇ ಮೇಡಮ್ ದೊಡ್ಡ ತೊಂದರೆ ಆಗೋದು. ಸೊಳ್ಳೆಯಿಂದ ತೊಂದರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸುಳ್ಳಿಂದ ತುಂಬಾ ತೊಂದರೆ ಆಗುತ್ತೆ. ಸೊಳ್ಳೆಗಿಂತ ಸುಳ್ಳು ಡೇಂಜರು. ಅಂದ್ರೆ ನೀವು ಏನ್ ಹೇಳ್ತಿದ್ದೀರಾ? ಏನಿಲ್ಲ, ಹೊರಡು ಇಲ್ಲಿಂದ. ನಿಮ್ಗೆ ಜ್ವರ ಕಮ್ಮಿ ಆಯ್ತಾ ಮೇಡಮ್? ಆಗಿದ್ದಕ್ಕೆ ತಾನೇ ಇಷ್ಟು ಜೋರಾಗಿ ಮಾತಾಡ್ತಿರೋದು. ಓಹ್, ಮೈ ಬಿಸಿ ಕಮ್ಮಿ ಆಯ್ತಾ? ಹೇ, ಮುಟ್ಬೇಡ ಅನ್ನ. ಆಯ್ತು ಬಿಡಿ ಮೇಡಮ್, ನಾನು ಜ್ವರ ಇದೆಯಾ ಇಲ್ವಾ ಅಂತ ಮುಟ್ಟಕ್ಕೆ ಬಂದೆ, ಬೇರೆ ರೀತಿ ಇಲ್ಲಲ್ಲ. ಸರಿ ಬಿಡಿ, ನೀವು ಹುಷಾರಾದ್ರಲ್ಲ ಅಷ್ಟೇ ಸಾಕು. ಟ್ಯಾಬ್ಲೆಟ್ ತೊಗೊಂಡ್ರೆ ಮೇಡಮ್? ತಗೊಂಡೆ. ಸರಿ ಮೇಡಮ್, ಪಾಪ ಮಲಗಿದ್ರಿ ಅನಿಸುತ್ತೆ, ನಾನು ಡಿಸ್ಟರ್ಬ್ ಮಾಡಿಬಿಟ್ಟೆ. ಮಲ್ಕೊಳ್ಳಿ ಮೇಡಮ್. ಆಯಿತು. ತುಂಬಾ ಕೋಪ ಮಾಡ್ಕೊಂಡ್ಬಿಟ್ನಾ ನಾನು? ಇನ್ನೇನ್ ಮತ್ತೆ ಕೋಪ ಬರ್ದೇ ಇರುತ್ತಾ? ಬೆಳಗ್ಗೆಯಿಂದ ನಾನು ಒಬ್ಳೇ ಇದ್ದೀನಿ, ಹುಷಾರಿಲ್ಲ ಬೇರೆ ನನಗೆ. ನನ್ನ ಜೊತೆನೇ ಇರ್ಬೇಕು ತಾನೆ? ಇಷ್ಟು ಚಿಕ್ಕ ವಿಷಯನೂ ಅರ್ಥ ಆಗಲ್ಲ ಇವನಿಗೆ. ಅದು ಅಲ್ಲದೆ ಸೊಳ್ಳೆ ಬಗ್ಗೆ ದೊಡ್ಡ ಲೆಕ್ಚರ್ ಕೊಡಕ್ ಬರ್ತಾನಿಲ್ಲ. ಇದ ವಿಷಯ. ಅವಳಿಗೆ ಅವನು ಬೇಕು, ಅವನಿಗೆ ಅವಳು ಬೇಕು. ಆದರೆ
ಅವರಿಬ್ಬರು ಮಧ್ಯೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಸಮಯ ಬೇಕು. ಈ ಅರ್ಥ ಮಾಡ್ಕೊಳ್ಳಬೇಕಾದ್ರೆ ಅನರ್ಥಗಳನ್ನು ಸೃಷ್ಟಿ ಮಾಡೋಕ್ಕೆ ಅಂತಲೇ ಈ ಕಾಂತಮ್ಮ ಇರೋದು. ಅಂದರೆ ಇವರಿಬ್ಬರ ಮಧ್ಯೆ ಗ್ಯಾಪ್ ಇದೆ. ಆ ಗ್ಯಾಪ್ ಮಧ್ಯೆ ಒಂದೇ ಒಂದು ವಿಷ ಬೀಜವನ್ನು ಬಿತ್ತಿದರೆ ಫಲಸಾಗಿ ಬೆಳೆಯುತ್ತೆ. ಆ ಕೆಲಸನ ನಾನು ಮಾಡ್ತೇನೆ. ಟಡಂಟಣ. ಅಣ್ಣ ಬಾ ಸುರೇಂದ್ರ, ಕೂತ್ಕೋ. ನಿನ್ನೆ ನಾನು ರೇಗಿದ್ದಕ್ಕೆ ಇನ್ನೂ ಬೇಜಾರಲ್ಲಿದೆಯಾ? ಏಯ್ ಇಲ್ಲಣ್ಣ, ಹಾಗೇನಿಲ್ಲ. ಅಲ್ಲ ಕಣ, ಪದೇ ಪದೇ ಏನೇನೋ ಮಾತಾಡ್ತೀಯ, ನನಗೆ ಕೋಪ ಬರ್ಸ್ತೀಯ. ಪರವಾಗಿಲ್ಲ ಅಣ್ಣ. ಸರಿ, ಈ ಕಂಪ್ನಿ IT ಎಲ್ಲ ಸರಿಯಾಗಿ ಫೈಲ್ ಆಗ್ತಾ ಇದೆಯಾ? ಅದನ್ನ ಮದನ್ ನೋಡ್ಕೋತೀಯಣ್ಣ. ಮದನ್ ನೋಡ್ಕೋತಾ ಇದ್ದಾನೆ ಸರಿ, ಆದರೆ ಸರ್ಕಾರಕ್ಕೆ ಕಟ್ಟೋ ದುಡ್ಡಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರ್ದು. ಒಂದ್ಸಲ ಫೈಲ್ ಮಾಡೋ ರಿಪೋರ್ಟ್ಸ್ ಎಲ್ಲ ತೊಗೊಂಡು ಬಾ. ಸರಿ ಅಣ್ಣ. ಅಣ್ಣ ಇದರಲ್ಲೆಲ್ಲ ಡೀಟೇಲ್ಸ್ ಇದೆ ಸರ್. ಅಣ್ಣ ಅದಕ್ಕೆ ವಿಷಯ ಮಾತಾಡಬಾರ್ದು ಅಂತ ಎಷ್ಟು ಸಲ ಹೇಳಿದ್ರು ನನ್ನ ಮನಸ್ಸಾಗಿ ತಡೆಯಲ್ಲ. ಅದಕ್ಕೆ ನಾನು ನಿನ್ನ ಜೊತೆ ಸೇರಿಸೋಕೆ ಸುಬ್ಬು ಪಣ ತೊಟ್ಟಿದ್ದಾನೆ. ನೀನು ಅದಕ್ಕೆ ಒಂದಾಗಲೇಬೇಕು ಅಣ್ಣ. ನಿಮ್ಮಿಬ್ರನ್ನು ಒಟ್ಟಿಗೆ ನಾನು ನೋಡಬೇಕು. ಏನಾದ್ರು ಮಾತಾಡ್ಬೇಕಾಗಿತ್ತ ಸುರೇಂದ್ರ? ಏನಿಲ್ಲ ಅಣ್ಣ. ಅಣ್ಣ ಊಟ? ಅಯ್ಯೋ, ಎಲ್ಲ ಕೆಲಸ ಮುಗಿಸಿದ ಮೇಲೆ ಒಟ್ಟಿಗೆ ಊಟ ಮಾಡೋಣ. ಅಲ್ಲ, ನಮ್ದೆಲ್ಲ ಊಟ ಆಯ್ತಣ್ಣ, ನೀನೊಬ್ಬನೇ ಮಾಡಿಲ್ಲ. ಇಲ್ಲ ಕಣ, ನಾನು ಮಧ್ಯಾಹ್ನ ಲೇಟ್ ಊಟ ಮಾಡಿದ್ದು, ನನಗೆ ಹಸಿವಿಲ್ಲ, ನಾನು ಒಬ್ಬನೇ ಮಾಡ್ತೀನಿ ಬಿಡು. ಅಣ್ಣ, ನೀನು ಈ ರೀತಿ ಒಬ್ಬನೇ ಇರೋದು, ಒಬ್ಬನೇ ಊಟ ಮಾಡೋದು, ಒಬ್ಬನೇ ಜೀವನ ನಡೆಸ್ತಿರೋದು, ಇದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಸಂಕಟ ಆಗುತ್ತಣ್ಣ. ಏನೋ ಹೊಸದಾಗಿ ಮಾತಾಡ್ತಿದ್ಯಾ? ನಾನು ಇಷ್ಟು ವರ್ಷದಿಂದ ಒಬ್ಬನೇ ತಾನೇ ಇರೋದು. ಎಷ್ಟು ವರ್ಷ ಅಂತ ಹೀಗೆ ಇರೋಕ್ಕಾಗುತ್ತೆ ಅಣ್ಣ? ನಿನಗೆ ಅಂತ ಯಾರಾದರೂ ಇದ್ದಿದ್ರೆ. ನೀವೆಲ್ಲ ಇದ್ದೀರಲ್ಲೋ, ಇನ್ನೇನು ಬೇಕು? ಅದು ಹಾಗಲ್ಲಣ್ಣ. ಮತ್ತಿನ್ನು ಹೇಗೆ? ಅಣ್ಣ ಅಲ್ಲ, ಇದನ್ನ ಬೆಳಿಗ್ಗೆ ನೋಡ್ಕೋಬೋದು, ಹೇಗಿದ್ರು ಸುಬ್ಬು ಬರ್ತಾನೆ, ಅವನ ಜೊತೆ ಸೇರಿ ನೋಡ್ಕೋಬೋದಣ್ಣ. ಸರಿ, ಈಗ ನಾನು ಈಗ ಏನು ಮಾಡಬೇಕಪ್ಪ? ಅಣ್ಣ, ನೀ ನನ್ನ ಮಾತಿಗೆ ಉತ್ತರನೇ ಕೊಡಲಿಲ್ಲ. ಅಲ್ಲ, ನಿನಗೋಸ್ಕರ ಅಂತ ಮಿಡಿಯೋರು, ನಿನ್ನ ಬಗ್ಗೆ ಕಾಳಜಿ ತೋರಿಸೋರು ಯಾರಾದರೂ ಒಬ್ರು ಇರಬೇಕಲ್ಲಣ್ಣ.